ನಮಸ್ತೆ ವೀಕ್ಷಕರೇ, ಅಮ್ಮನ ಅಡುಗೆ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಪ್ರೋಟೀನ್ ಪೌಡ್ರ್ ಮಾಡ್ತಾಯಿದ್ದೀನಿ. ಪ್ರೋಟೀನ್ ಪೌಡ್ರಿಗೆ ಏನೆಲ್ಲ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ ಅಂತ ನೋಡೋಣ ಬನ್ನಿ. ನಾನು ಇದಕ್ಕೆ ನವರತ್ನಗಳನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ನವರತ್ನ ಮೀನ್ಸ್ 9 ಥರದ ಸೀಡ್ಸು. ಇದೆಲ್ಲ ಹಾಕ್ಕೊಳ್ಳೋದ್ರಿಂದ ಮಕ್ಕಳಿಗೆ ಬುದ್ಧಿಶಕ್ತಿ ಹೆಚ್ಚಾಗುತ್ತೆ. 100 ಗ್ರಾಮ್ನಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ, ಇಲ್ಲ 2 ಕಪ್ ಅಳತೆ. ನೀವು ಕಪ್ ಅಳತೆಯಲ್ಲಿ ತೊಗೊಂಡ್ರೆ 2 ಕಪ್ ಅಳತೆಯಲ್ಲಿ ಕಡಲೆ ಬೀಜ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕೆಂಪಿಗೆ ಹುರಿದುಕೊಳ್ಳೋಣ. ಕೆಂಪಗಾದಮೇಲೆ ಇದರಲ್ಲಿ ಪ್ರೋಟೀನ್ ರಿಚ್, ತುಂಬ ಪ್ರೋಟೀನ್ ಇದೆ ಅಲ್ವಾ, ಪ್ರೋಟೀನ್ ಅಂಶ. ನಾವು ಬರೀ ಇದನ್ನೇ ಮಾತ್ರ ಗೋಡಂಬಿ ಬಾದಾಮಿ ಇದನ್ನೇ ಹಾಕ್ಕೊಳ್ಳೋದಕ್ಕಿಂತ ಈ ಥರ ಪ್ರೋಟೀನ್ ರಿಚ್ ಆಗಿರೋದಕ್ಕೋಸ್ಕರ ನಾವು ಕಡಲೆ ಬೀಜನ, ಅಂದರೆ ಬಡವರ ಬಾದಾಮಿ ಕಡಲೆಕಾಯಿ ಅಂತಾರಲ್ವ, ಹಾಗಾಗಿ ಬಡವರ ಬಾದಾಮಿ ಕಡಲೆಕಾಯಿನ 100 ಗ್ರಾಮ್ನಷ್ಟು ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕೆಂಪಗಾಗಿದೆ. ಇದನ್ನು ತೆಗೆದಿಟ್ಕೊಳ್ಳೋಣ. ಒಟ್ಟು ತೆಗೆದೇ ಹಾಕಬೇಕು ಅಂತೇನಿಲ್ಲ, ಒಟ್ಟು ತೆಗೆದಿರೋ ಸಹ ಹಾಕ್ಬೋದು. ಬಾದಾಮಿ 50 ಗ್ರಾಮ್ನಷ್ಟು ಬಾದಾಮಿ ಹಾಕ್ಕೊಂಡಿದ್ದೀನಿ. ಬಾದಾಮಿನೂ ಸಹ ನಾವು ಬೆಚ್ಚಗೆ ಮಾಡ್ಕೊಳ್ಳೋಣ. ತೀರಾ ಕೆಂಪಗೆ ಅಂತಂತೇನಿಲ್ಲ, ಅದರಲ್ಲಿರುವ ಹಸಿತನ ಹೋಗೋಷ್ಟು ಚೆನ್ನಾಗಿ ಹುರಿದುಕೊಳ್ಬೇಕು. ನೋಡಿ, ಇಷ್ಟು ಮಾತ್ರ ಆದರೆ ಸಾಕು. ಈಗ ಗೋಡಂಬಿನೂ 50 ಗ್ರಾಮ್ ಗೋಡಂಬಿ, 50 ಗ್ರಾಮ್ ಪಿಸ್ತಾ ಹಾಕ್ಕೊಂಡಿದ್ದೀನಿ. ಗೋಡಂಬಿ ಪಿಸ್ತಾ ಸೇಮ್ ಈಕ್ವಲ್ ಇದರಲ್ಲಿ ಬೇಯುತ್ತಲ್ವ, ಹಾಗಾಗಿ ಅದರಲ್ಲಿ ಸ್ವಲ್ಪ ಎರಡನ್ನೂ ಒಂದೇ ಸಲ ಹಾಕ್ಕೊಂಡು ನಾನು ಹುರ್ಕೊಳ್ತಾ ಇದ್ದೀನಿ. ಈಗ ಸೀಡ್ಸ್ ಎಲ್ಲ ಹಾಕ್ಕೊಳ್ಳೋಣ. ಕುಂಬಳಕಾಯಿ ಬೀಜ, ಕಲ್ಲಂಗಡಿ ಬೀಜ ಮತ್ತು ಕರ್ಬೂಜ ಬೀಜ, ಇದನ್ನು 25 ಗ್ರಾಮ್ ಅಷ್ಟು ಹಾಕ್ಕೊಂಡಿದ್ದೀನಿ. ಇವು 3 ಒಂದೇ ಬಿಸಿನಲ್ಲಿ ಹದವಾಗಿ ಬಿಸಿ ಆಗುತ್ತೆ. ಹಾಗಾಗಿ ಯಾವುದ್ರಲ್ಲೂ ನಾನು ತುಂಬ ಕೆಂಪಗೆ ಅಂತೂ ಯಾವುದನ್ನು ಹುರಿತಾ ಇಲ್ಲ. ಅದರಲ್ಲಿ ಪ್ರೋಟೀನ್ ರಿಚ್ ಇರೋದ್ರಿಂದ ಅದು ನಷ್ಟ ಆಗೋಂಗೆ ನಾನು ಯಾವುದೂ ಮಾಡ್ತಾಯಿಲ್ಲ. ಇದನ್ನೆಲ್ಲ ಬಗ್ಗಿಸ್ಕೊಂಡು ಈಗ ಅಗಸೆ ಬೀಜ 25 ಗ್ರಾಮು ಮತ್ತು ಕಲ್ಲೊಂಜಿ ಸೀಡ್ಸ್ 25 ಗ್ರಾಮು, ಇದನ್ನು ಸಹ ಕೆಂಪಿಗೆ ಹುರಿದ್ಕೊಳ್ಳೋಣ. ಇದನ್ನು ಸ್ವಲ್ಪ ಪಟ್ಪಟ ಅನ್ನೋಂಗೆ ಹುರ್ಕೋಬೇಕು, ಚೆನ್ನಾಗಾಗುತ್ತೆ. ಅಗಸೆ ಬೀಜ ಗಮ್ ಅಂತಿರುತ್ತೆ, ಮಕ್ಕಳಿಗೆ ತಿನ್ನೋದಕ್ಕೆ ಆಗಲಿ ಕುಡಿಯೋದಕ್ಕೆ ಆಗಲಿ ಇಷ್ಟ ಆಗುತ್ತೆ. ಈ ಪ್ರೋಟೀನ್ ಪೌಡ್ರನ್ನ ತಿನ್ನೋದಕ್ಕೆ ಬೇಕಾದರೂ ಯೂಸ್ ಮಾಡ್ಕೋಬೋದು, ಅಥವಾ ಹಾಲ್ಗೆ ಹಾಕ್ಕೊಂಡು ಕಲಿಸ್ಕೊಂಡು ಬೇಕಾದರೂ ಕುಡಿಬೋದು. ಇಲ್ಲಾಂದರೆ ಲಡ್ಡುಗಳ ಥರ ಕಟ್ಟಿ ಕೊಟ್ಟರು ತಿಂತಾರೆ, ಇಲ್ಲ ಹಾಗೆ ಕೊಟ್ಟರು ಪೌಡ್ರ್ ಮುಖಾಂತರ ಕೊಟ್ಟರೆ ತಿಂತಾರೆ. ನೋಡಿ, ಈಗ ಪಟ 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 ಅಂತ ಸಿಡಿತಾ ಇದೆ ಅಲ್ವಾ, ಇಷ್ಟು ಮಾತ್ರ ಸಿಡಿಯೋ ಹಂಗೆ ನಾವು ಹುರ್ಕೋಬೇಕು ಇದನ್ನು. ಆವಾಗ ಇದರ ರುಚಿ ತುಂಬ ಹೆಚ್ಚಾಗಿರುತ್ತೆ. ಈಗ ನಾವು ತಾವರೆ ಹೂವಿನ ಬೀಜ ಅಂದರೆ ಮಕಾನ ಸೀಡ್ಸ್ನ ಒಂದು 100 ಗ್ರಾಮ್ನಷ್ಟೇ ಹಾಕ್ಕೊಳ್ತಾ ಇದ್ದೀನಿ. ಇದು ಸಹ ತುಂಬ ಪ್ರೋಟೀನ್ ರಿಚ್ ಇದೆ. ವಯಸ್ಸಾಗಿರೋರಿಗಾಗಲಿ ಮಕ್ಕಳಿಗಾಗಲಿ ಪ್ರೋಟೀನ್ ಅಗತ್ಯತೆ ತುಂಬ ಇದೆ. ಎಲ್ರಿಗೂ ಪ್ರೋಟೀನ್ ಅವಶ್ಯಕತೆ ತುಂಬ ಇದೆ. ಆದರೆ ಬೆಳೆಯೋ ಮಕ್ಕಳು ಅಲ್ವಾ, ಅವ್ರಿಗೆ ಹೆಚ್ಚಿನದಾಗಿ ನಾವು ಕೊಡಬೇಕು. ಮತ್ತು ವಯಸ್ಸಾಗಿರೋರಲ್ಲಿ ಕಾಲು ನೋವು, ಇನ್ನೊಂದು ಸೊಂಟ ನೋವು, ಬೆನ್ನೋವು ಈ ಥರ ಎಲ್ಲ ಬರುತ್ತೆ ಅಲ್ವಾ, ಅದಕ್ಕೆ ಈ ಥರ ಪ್ರೋಟೀನ್ ರಿಚ್ ಇರೋದು ಪೌಡ್ರನ್ನ ಕುಡಿದ್ರೆ ಅವ್ರಿಗೆ ತುಂಬ ಆರೋಗ್ಯಕರವಾಗಿರುತ್ತೆ, ಮೂಳೆಗಳಿಗೂ ಬಲ ಬರುತ್ತೆ. ಹಾಗಾಗಿ ಈ ಥರ ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಹೀಗೆ ಹುರಿದ್ರೆ ಮತ್ತೆ ಈಗ ನಾವು ಮುಟ್ಟು ನೋಡಿದ್ರೆ ಮೆತ್ತಗಿರಬಾರ್ದು, ಚೆನ್ನಾಗಿ ಪುಡಿ ಆಗಬೇಕು. ಅಲ್ಲಿವರೆಗೂ ಇದನ್ನು ಹುರ್ಕೋಬೇಕು. ಈಗ ತೋರಿಸ್ತೀನಿ ನೋಡಿ. ಈಗ ಮುಟ್ಟು ನೋಡಿದ್ರೆ ಅದು ಅಷ್ಟು ಇದಾಗಲ್ಲ. ನೋಡ್ಕೊಳ್ಳಿ ನೀವೇ, ಮುಟ್ಟಿ ನೋಡಿದಾಗ ಅದು ಪ್ರೆಸ್ ಆಗಿದ ತಕ್ಷಣ ನೋಡಿ, ಈ ಥರ ಪ್ರೆಸ್ ಆಗಿದ ತಕ್ಷಣ ಆಗಿಲ್ಲ ಅಂತಂದರೆ ಹಾಗಾಗಿಲ್ಲ ಅಂತ. ಅವಾಗ ಇನ್ನೂ ಸ್ವಲ್ಪ ಹುರಿಬೇಕಾಗತ್ತೆ, ಚೆನ್ನಾಗಿ ಹುರ್ಕೋಬೇಕು. ಇದನ್ನೆಲ್ಲ ಪೌಡ್ರ್ ಮಾಡಿಕೊಂಡು ಇದಕ್ಕೆ ಕಲ್ಸಕ್ರೆನೂ ಒಂದು ಕಪ್ನಷ್ಟು ಕಲ್ಸಕ್ರೆ ಸಹ ನಾನು ಆ್ಯಡ್ ಮಾಡ್ಕೊಳ್ತೀನಿ. ನೋಡಿ, ಈ ಥರ ಪುಡಿ ಆಗಬೇಕು. ಈ ಥರ ಪುಡಿ ಆದರೆ ಕರೆಕ್ಟಾಗಿ ಆಗಿದೆ ಅಂತಂದ್ಬಿಟ್ಟು ಮಕಾನ ಸೀಡ್ಸು. ಈ ಮಕಾನ ಸೀಡ್ಸ್ನ ತಿನ್ನೋದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಎಲ್ಲನೂ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ನಾವು ಮಾಡ್ತಾ ಇರೋ ಈ ಪ್ರೋಟೀನ್ ಪೌಡ್ರ್ ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನೋಡಿ, ಈ ಸೀಡ್ಸ್ನೆಲ್ಲನೂ ಹುರ್ಕೊಂಡಿರೋದನ್ನು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಎಲ್ಲನೂ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಸೀಡ್ಸು, ಬಾದಾಮಿ, ಗೋಡಂಬಿ ಎಲ್ಲನೂ. ನವರತ್ನಗಳು ಒಂದಲ್ವಾ, ನವರತ್ನಗಳು ಇವೆ: ಗೋಡಂಬಿ, ಬಾದಾಮಿ, ಪಿಸ್ತಾ ಮತ್ತು ಕುಂಬಳಕಾಯಿ ಬೀಜ, ಕಲ್ಲಂಗಡಿ ಬೀಜ ಮತ್ತು ಕರ್ಬೂಜ ಬೀಜ, ಇವೆಲ್ಲನೂ ಅಗಸೆ ಬೀಜ ಮತ್ತು ಕಲ್ಲೊಂಜಿ ಸೀಡ್ಸ್, ಚಿಯಾ ಸೀಡ್ಸ್ ಈ ಥರ ಹೇಳ್ತಾರಲ್ವ, ಇದು ಎಲ್ಲನೂ ಪೌಡ್ರ್ ಮಾಡಿ ಮಿಕ್ಸ್ ಮಾಡಿದ್ದೀನಿ. ಇದೆಲ್ಲ ಮಿಕ್ಸ್ ಮಾಡಿ ಒಂದು ಗಾಜಿನ ಡಬ್ಬಿಗೆ ತುಂಬಿಸಿಟ್ಕೊಳ್ಳೋಣ. ನೋಡಿ, ಕಲ್ಸಕ್ರೆನೂ ಹಾಕ್ಬಿಟ್ಟು ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಒಂದು ಡಬ್ಬಿನಲ್ಲಿ ಹಾಕಿಟ್ರೆ ಎಷ್ಟು ದಿನ ಆದರೂ ಇದು ಕೆಡೋದಿಲ್ಲ. ಹೊರಗಡೆ ಬೇಕಾದರೂ ಇಟ್ಕೋಬೋದು, ಇಲ್ಲ ನಾನು ಎತ್ತಿಟ್ಕೊಳ್ತೀನಿ, ಫ್ರಿಜ್ಜಲ್ಲಿ ಎತ್ತಿಡ್ತೀನಿ ಅನ್ನೋದಾದರೆ ಫ್ರಿಜ್ಜಲ್ಲಿ ಬೇಕಾದರೂ ಎತ್ತಿಟ್ಕೋಬೋದು. ಹೊರಗಡೆ ಸಹ ಇದನ್ನು ಹಾಗೆ ಇಟ್ಕೋಬೋದು, ಏನೂ ಆಗೋದಿಲ್ಲ. ದೊಡ್ಡವ್ರಿಗಾದರೆ 2 ಸ್ಪೂನ್ನಷ್ಟು ಹಾಕ್ಕೊಳ್ಳೋಣ ಹಾಲ್ಗೆ. ಮಕ್ಕಳಿಗೆ 1 ಸ್ಪೂನಷ್ಟು ಹಾಕ್ಕೊಟ್ರು ಸಾಕಾಗುತ್ತೆ. ತಿನ್ನೋದಕ್ಕೆ ಹಾಗೆ ಕೊಟ್ಟರು ತಿಂತಾರೆ. ನಿಮಗೆ ಈ ಪ್ರೋಟೀನ್ ಪೌಡ್ರ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.